ಅನ್ನದಾನ, ನೇತ್ರದಾನ, ರಕ್ತದಾನ, ವಿದ್ಯಾದಾನ, ಆಶ್ರಯದಾನ ಹೀಗೆ ಪಂಚವಿಧ ದಾಸೋಹ ತಾಣ ಸಿದ್ಧಾಶ್ರಮ. ನಿನ್ನೆ ಮಲ್ಲೇಶ್ವರಂನ ಶ್ರೀ ಸಿದ್ಧಾಶ್ರಮದಲ್ಲಿ ನವೀಕರಣಗೊಂಡ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಶ್ರೀ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿ ಹಾಗೂ ಹುಬ್ಬಳ್ಳಿ ಶಾಂತಾಶ್ರಮದ ಸದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಹೋಮ ಹವನ ಸೇವೆಗಳು ನಡೆದವು. ಸಿದ್ಧಾಶ್ರಮದ ಮೂಲ ರೂವಾರಿಗಳ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾದ ಮಾಜಿ ಸಚಿವ ಎಂಆರ್ ಸೀತಾರಾಮ್, ಶ್ರೀಮತಿ ಶ್ರುತಿ ಎಂಆರ್ ಸೀತಾರಾಮ್, ಅನುಸೂಯಮ್ಮ, ಶ್ರೀಮತಿ ಅದಿತಿ ಕೆ ಮಂಜು, ಶ್ರೀ ಸುಂದರೇಶ್ ಸಿವಿ, ಸಮರ್ಪಣಾ ಟ್ರಸ್ಟ್ ಹಾಗೂ ಶ್ರೀ ಭಕ್ತಿ ವಿನಾಯಕ ಸಂಘದ ಸದಸ್ಯರು ಸೇರಿ ಹಲವರು ಉಪಸ್ಥಿತರಿದ್ದರು. ಮುಂಜಾನೆ 4 ಗಂಟೆಯಿಂದಲೇ ವಿನಾಯಕನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಯಿತು. ಆ ಬಳಿಕ ಸಿದ್ಧಾರೂಢ ಸ್ವಾಮಿಯವರ ಪ್ರತಿಮೆಗೆ ಪೂಜೆ, ಸದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಶ್ರೀಗಳ ನೇತೃತ್ವದಲ್ಲಿ ಮಂತ್ರ ಪಠಣೆ ಕೂಡ ನಡೆಯಿತು. ಇದೇ ವೇಳೆ ಅಭಿನವ ಸಿದ್ಧಾರೂಢ ಶ್ರೀಗಳು ಕಿರು ಪುಸ್ತಕ ಬಿಡುಗಡೆ ಮಾಡಿದ್ರು. ಸಿದ್ಧಾಶ್ರಮದ ಅಧ್ಯಕ್ಷರಾದ ಎಂಆರ್ ಸೀತಾರಾಮ್ ಸತತ 23 ವರ್ಷಗಳಿಂದ ನೇತ್ರದಾನ, ಅನ್ನದಾನ, ವಿದ್ಯಾದಾನ, ಆಶ್ರಯ ದಾನವನ್ನು ಮಾಡುತ್ತಾ ಬಂದಿದ್ದಾರೆ.